ನಮಸ್ಕಾರ. ತ್ರಿಯಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್‌ಗೆ ಸ್ವಾಗತ. ನಾವಿವತ್ತು ಅವಲಕ್ಕಿ ಚಿತ್ರಾನ್ನ ಮಾಡುವ. ಅದಕ್ಕೆ ಏನೇನು ಬೇಕು ಅಂತೇಳಿ ಹೇಳಿ ನಾನು ತೋರಿಸ್ತೇನೆ. ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿ, ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಒಂದು 3 ಕಾಯಿ ಮೆಣಸು, ಒಂದು ಟೊಮೆಟೊ, ಅರ್ಧ ಲಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಮತ್ತು ನಾನಿಲ್ಲಿ 3 ಸಲ ದಪ್ಪ ಅವಲಕ್ಕಿನ ತೊಳೆದು ನೆನೆಸಿಟ್ಟಿದ್ದೇನೆ. ನೆನೆಸಿಟ್ಟು 5 ನಿಮಿಷ ನೆನೆಸಿಟ್ಟು ಅದನ್ನು ನೀರೆಲ್ಲ ತೆಗೆದಿದ್ದೇನೆ, ಡ್ರೈ ಮಾಡಿದ್ದೇನೆ. ಅದು ತುಂಬ ಸ್ಮೂತ್ ಆಗಿದೆ ನೋಡಿ. ಹೀಗೆ ಕಟ್ ಮಾಡುವಾಗ ಇಷ್ಟು ಕಟ್ ಆಗಬೇಕು. ಹೀಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕುವ. ಸಾಸಿವೆ ಹಾಕುವ. ಕಡಲೆ ಬೀಜ ಹಾಕುವ. ಸ್ವಲ್ಪ ಕಡಲೆಬೇಳೆ ಫ್ರೈ ಮಾಡುವ ಸ್ವಲ್ಪ ಹೊತ್ತು. ಇವಾಗ ಹಸಿಮೆಣಸು ಹಾಕುವ. ಒಗ್ಗರಣೆ ಸೊಪ್ಪು ಹಾಕುವ. ನಂತರ ಈರುಳ್ಳಿ ಹಾಕುವ. ಫ್ರೈ ಆಗಲಿ ಈರುಳ್ಳಿ. ಇವಾಗ ಟೊಮೆಟೊ ಹಾಕುವ. ಟೊಮೆಟೊ ಕೂಡ ಫ್ರೈ ಆಗಲಿ. ಚೂರು ಉಪ್ಪು ಆ್ಯಡ್ ಮಾಡುವ. ಅರ್ಧ ಚಮಚದಷ್ಟು ಉಪ್ಪು ಹಾಕಿದ್ದೇನೆ ನಾನಿಲ್ಲಿ. ಈಗ 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಿದ್ದೇನೆ. 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಮುಚ್ಚಿ ಈಗ ತೊಳೆದಿಟ್ಟ ಅವಲಕ್ಕಿಯನ್ನು ಹಾಕಬೇಕು. ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕುವ. ಮಿಕ್ಸ್ ಮಾಡುವ. ಕಾಯಿ ತುರಿ ಹಾಕುವ. ಅರ್ಧ ಲಿಂಬೆಹಣ್ಣು ಹಿಂಡುವ. ಮಿಕ್ಸ್ ಮಾಡುವ. ಕೊತ್ತಂಬರಿ ಸೊಪ್ಪು ಹಾಕುವ. ಇವಾಗ ನೋಡಿ ಚಿತ್ರಾನ್ನ ರೆಡಿಯಾಗಿದೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಬೆಳಿಗ್ಗೆ ತಿಂಡಿಗೆ, ಸಂಜೆ ಸ್ನ್ಯಾಕ್ಸಿಗೆ ಬೇಗ 5 ನಿಮಿಷದಲ್ಲಿ ಮಾಡುವಂಥ ಅವಲಕ್ಕಿ ಚಿತ್ರಾನ್ನ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡುವ. ನೋಡಿ ಬಿಸಿ ಬಿಸಿಯಾದ ಚಿತ್ರಾನ್ನ